ಇಲ್ಲ ಊರವ್ರಿಗೆ ಮಾತ್ರನಾ? ಅಲ್ಲ ಅಜ್ಜಿ, ಕಾಲ ಬದಲಾಗಿದೆ ಅಲ್ವಾ? ಕಾಲ ಬದಲಾಗಿಲ್ಲ, ಮಾನ್ಗೆಟ್ಟು ಮನುಷ್ಯರು ಬದಲಾಗಿರೋದು. ನಾರಾಯಣ, ಏನ್ ನಿರ್ಧಾರ ಹೇಳು? ನಿನ್ ಮನೆಗೊಂದ್ ಸಂಪ್ರದಾಯ, ಊರ್ಗೊಂದ್ ಸಂಪ್ರದಾಯವಾ? ಸಂಪ್ರದಾಯದ ಪ್ರಕಾರ ಏನೇ ನಡಿಬೇಕು ಎಲ್ಲ ನಡಿಲೇಬೇಕು. ವರುಣ್, ಎಸ್ ಸರ್. ಆ ಪೇಪರ್ಸ್ನೆಲ್ಲ ರೆಡಿ ಮಾಡು, ಆದಷ್ಟು ಬೇಗ. ಆ ಪೊಲೀಸ್ನವ್ರು ಕೊಡ್ಬೇಕು, ಅವರು ಜಯಶಂಕರ್ ಸೈನ್ ಮಾಡಿಸಿ ನಮ್ಗೆ ಕೊಡ್ತಾರೆ. ಓಕೆ ಸರ್. ಡ್ರೈವರ್ ನಿಲ್ಸು ನಿಲ್ಸು ನಿಲ್ಸು. ಏಯ್ ಪಾಗಲ್ ಪಾಗಲ್ हो गया क्या? साहब अल्लूड़ी रामाचारी. ए क्या बोल रहे तू? वो तो मर गया. अल्लूड़ी साहब. ಸತ್ತೋಗಿರುವ ರಾಮಾಚಾರಿ ಭೂತಾಗಿ ಬಂದಿದ್ದಾನೆ. ಇದು ಒಂದು ಕೊಲೆ ಮಾಡಿದ ರಾಮಾಚಾರಿ ಅಲ್ವಾ? ಇದು ಸಾಧ್ಯ ಇಲ್ಲ. ಇದೇ ಹಾಸ್ಯ ಅವನನ್ನ ಕೂನ್ ಮಾಡಿದ್ದೀನಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ. ಬಟ್ ಇಲ್ಲಿ ನೋಡಿದ್ರೆ ಅಗೇನ್ ರಾಮಾಚಾರಿ. ನೋ, ಇಟ್ಸ್ ನಾಟ್ ಪಾಸಿಬಲ್. ಇಲ್ಲಿ ಏನೋ ಗಲತ್ ಆಗ್ತಾ ಇದೆ. ಏನೋ ಗಲತ್ ಆಗ್ತಾ ಇದೆ. ದೇವಾ, ಗಾಡಿ ತೆಗೆ. ಸಾಬ್ ಆಟ ಏನಾದ್ರು ಫಾಲೋ ಮಾಡ್ಬೇಕಾ? ಬೇಡ ಬೇಡ, ಫಸ್ಟ್ ಮನೆಗೆ ಹೋಗ್ಬೇಕು. ಚಲಿ ಗೆಡಿನ್ ಗೆಡಿನ್. ಚಲೋ 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 ಜಲ್ದಿ ಚಲೋ ಡ್ರೈವರ್, ಕಮ. ಇನ್ಯಾರಾದ್ರೂ ಸ್ಟಾರ್ಟ್ ಮಾಡೋರು ಇದ್ರೆ ಮಾಡ್ಬಿಡಿ. ಅತ್ತೆ, ನೀವು ಬಂದು ಶಾಸ್ತ್ರ ಮಾಡಿ. ಮಾಡಲ್ಲ. ಅಯ್ಯೋ, ಬರಲ್ಲ ಅಂದ್ರೆ ಹೇಗತ್ತೆ? ಕಷ್ಟ ಆದ ಶಾಸ್ತ್ರ ಇದೆಯಲ್ವಾ? ಎಲ್ರದ್ದು ಮುಗೀತಾ? ಅಷ್ಟೇನಾ? ಅಜ್ಜಿ, ಅಷ್ಟೇ. ಸರಿ, ಮುತ್ತೈದೆ ಕಲಿಯ ಶಾಸ್ತ್ರನ ಮಾಡಿ ಮುಗಿಸ್ಬಿಡಮ್ಮ. ಕೊನೆ ಸಲ ನಿನ್ ಮುತ್ತೈದೆ ಮುಖನ ನೋಡ್ಕೊಂಡ್ಬಿಡು. ಕೊನೆ ಸಲ ನೋಡ್ಕೋಬಿಡು. ಇನ್ಮೇಲಿಂದ ವಿದ್ವೆ ಅಲಂಕಾರದಲ್ಲೇ ಇರ್ತೀಯಲ್ಲ, ಪಾಪ.
खत्म हो गया सब कुछ खत्म हो गया ಅಯ್ಯಯ್ಯ ಚೆನ್ನಾಗಿದ್ರಲ್ಲ ಇದಕ್ಕಿನ್ನ ಏನಾಯ್ತು ನಿಮ್ಗೆ? हमारा कहानी सब कुछ खत्म हो गया ವಾಟ್ ಹ್ಯಾಪನ್ ನವದೀಪ್? ನೀವೆಲ್ಲ ಇಲ್ಲಿ ಆರಾಮ್ से बात कर रहे हो ಅಲ್ಲಿ ರಾಮಾಚಾರಿ आराम से ತಿರ್ಗಾಡ್ತಿದ್ದಾನೆ ರಾಮಾಚಾರಿ जिंदा है ನವದೀಪ್ ಏನ್ ಹೇಳ್ತಾ ಇದ್ದೀರಾ? ಅಯ್ಯ ಎಡ್ ಮೇಡಮ್ ನಿಮ್ಗಷ್ಟು ಗೊತ್ತಾಗ್ತಾ ಇಲ್ವಾ? ಅದೇ ರಾಮಾಚಾರಿದು ಅಂತಿಮ ಯಾತ್ರೆನ ರುಕ್ಕು ವಿಡಿಯೋ ಮಾಡಿ ಕಳ್ಸಿದ್ವಲ್ಲ, ಶವದ ಯಾತ್ರೆ ಭರ್ಜರಿಯಾಗಿ ಸಾಕ್ತಲ್ಲ, ಆದ್ರೆ ನೋಡ್ಬಿಟ್ಟು ಪಾಪ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಏನೇನೋ ಹೇಳ್ತವ್ರೆ. ಕೂಲ್ ಕೂಲ್ ಕೂಲ್, ಟೆನ್ಷನ್ ಆಗ್ಬೇಡಿ ನವದೀಪ್. ಏನಾಯ್ತು ಅಂತ ನಿಧಾನವಾಗಿ ಹೇಳಿ. ಚುಪ್ ರೋ ಬದ್ಮಾಶ್, ನಾನ್ ನಿಜ ಹೇಳ್ತಾ ಇದ್ದೀನಿ. ರಾಮಾಚಾರಿ ಜಿಂದಾ ಹೈ, ಅವನು ಬದುಕಿದ್ದಾನೆ. ನಾನು ಈ ಕಣ್ಣಾರೆ ನೋಡಿದ್ದೀನಿ. ಅದನ್ನೇ ತಾನೇ ನಾನು ಹೇಳಿದ್ದು. मैं वही बोल रहा हूँ, रामाचारी जिंदा है. मैं सच बोल रहा हूँ, ಅವನು ಸತ್ತಿಲ್ಲ. ಹೌದು ಮೇಡಮ್, ರಾಮಾಚಾರಿ ಬದುಕಿದಾನೆ, ಕಣ್ಣಾರೆ ನೋಡ್ಕೊಂಡ್ ಬರ್ತಾ ಇದೀವಿ. ಯಸ್, हमारा इन आंखों से ನಾನು ನೋಡ್ಕೊಂಡು ಬಂದೆ. ಓ ಗಾಡ್, ನೀವು ಬೇರೆ ಯಾರನ್ನ ನೋಡ್ಕೊಂಡು ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಅಯ್ಯೋ, मैं कितने बार बोलूं, वो ರಾಮಾಚಾರಿನೇ. ಅವನು ನಾನು ಈ ಕಣ್ಣಾರೆ ನೋಡ್ಕೊಂಡು ಬಂದೆ. ಜನ್ಕಿ, ನೀನೇ ಈ ತರ ಅಳ್ತಾ ಕೂತ್ರೆ ಪಾಪ ಚಾರಕ್ ಬೇರೆ ಹೇಳೋರು ಯಾರಮ್ಮ? ಚಾರನ್ ಈ ತರ ನೋಡಕ್ಕಾಗಲ್ಲ ಅಂತ ನೆನ್ಸ್ಕೊಂಡ್ರೆ ನನ್ ಹೃದಯನೇ ಒಡೆದೋಗ್ತಿದೆ ಅಂತೆ. ಅಬ್ಬಬ್ಬಾ, ಸೊಸೆ ಮೇಲೆ ಎಂತ ಪ್ರೀತಿ. ಸರಿ, ಶಾಸ್ತ್ರ ಶುರು ಮಾಡೋಣ. ಮೊದ್ಲು ಬಳೆ. ಅಜ್ಜಿ ಅಜ್ಜಿ, ಒಂದೇ ಒಂದ್ ನಿಮಿಷ, ನನ್ನೊಂದ್ಸಲ. ನೀವ್ ಹೇಳ್ತಾ ಇರೋದು ನಿಜನಾ? ನನಗ್ ನಂಬೋಕೆ ಆಗ್ತಾ ಇಲ್ಲ. ಅಯ್ಯ ಎಡ್ ಮೇಡಮ್, ರಾತ್ರಿ ಕುಡ್ದಿರೋದಿಲ್ಲ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಾರೆ. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ನೀವಿಷ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ ಅಂದ್ಮೇಲೆ ಅದ್ರಲ್ಲಿ ಏನೋ ಒಂದಿರುತ್ತೆ. ಓಕೆ, ನಾನ್ ರುಕ್ಕಿಗೆ ಈಗ್ಲೇ ಕಾಲ್ ಮಾಡಿ ವಿಚಾರಿಸ್ತೀನಿ. ಓಕೆ, ಹಲೋ ರುಕ್ಕು, ರಾಮಾಚಾರಿ ಬದುಕಿದಾನಂತೆ? ಹೌದು ರುಕ್ಕು. ಶೇ, ನಿಮ್ಗೆಲ್ಲ ಹುಚ್ಚಿಡ್ದಿದ್ಯಾ? ರಾಮಾಚಾರಿ ಸತ್ತು ಇವತ್ತಿಗೆ 8 ದಿನ ಆಯ್ತು. ಈ ಮನೆಯಲ್ಲಿ ಅವನ್ ಹೆಂಡತಿಗೆ ಮುತ್ತೈದೆತನ ಕಳಿಯೋ ಶಾಸ್ತ್ರ ನಡೀತಾ ಇದೆ. ಅದನ್ನೆಲ್ಲ ನೋಡ್ಕೊಂಡು ಕಣ್ ತುಂಬಿಸ್ಕೊಂಡು ಆನಂದ ಪಡ್ತಾ ಇದ್ರೆ ಶಿವ ಪೂಜೆಲಿ ಕರಡಿ ಬಂದಂಗೆ ನೀವ್ ನನಗ್ ಕಾಲ್ ಮಾಡಿ ತಲೆ ಬುಡ ಇಲ್ದೆ ಮಾತಾಡ್ತಿದ್ದೀರಲ್ಲ. ನಿಮ್ ಬುದ್ಧಿಗೆಲ್ಲ ಏನಾಗಿದೆ? ಹಾಗಲ್ಲ ರುಕ್ಕು, ನವದೀಪ್ ಕನ್ಫರ್ಮ್ ಆಗಿ ರಾಮಾಚಾರಿನ ನೋಡ್ದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಕಾಲ್ ಮಾಡ್ದೆ. ಹೋ, ಅವ್ರು ನೋಡಿದ್ರಂತ? ಮಾನ್ಯತವ್ರೆ, ನಾನೇನೋ ನಿಮ್ಮನ್ನ ತುಂಬಾ ಬ್ರಿಲಿಯಂಟ್ ಅಂತ ಅನ್ಕೊಂಡಿದ್ದೆ. ಅವ್ರಷ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಅವ್ರು ನೋಡಿದ್ ನಿಜಾನೇ. ನಿಜನಾ? ಏನ್ ಹೇಳ್ತಾ ಇದ್ದೀ ರುಕ್ಕು? ಹೌದು, ಅವ್ರು ನೋಡಿದ್ದು ರಾಮಾಚಾರಿನೇ. ಆದ್ರೆ ಅದು ರಾಮಾಚಾರಿ ಅಲ್ಲ, ನನ್ ಗಂಡ ಕೃಷ್ಣ. ಕೃಷ್ಣನಾ? ಹೌದು, ಮತ್ತೆ ರಾಮಾಚಾರಿನು ನನ್ ಗಂಡ ಕೃಷ್ಣನು ಟ್ವಿನ್ಸ್ ಅಲ್ವಾ? ಇಬ್ರು ನೋಡಕ್ ಒಂದೇ ತರ ಇದಾರೆ ಅಂತ ನಿಮಗ್ ಗೊತ್ತಿಲ್ವಾ ಮಾನ್ಯತಾ ಅವ್ರೆ? ಅದಕ್ಕೆ ಅವರೆಲ್ಲೋ ಕೃಷ್ಣ ಮನೆಗ್ ಬರ್ತಾ ಇರೋದನ್ನ ನೋಡಿ ರಾಮಾಚಾರಿ ಅಂತ ಕನ್ಫ್ಯೂಸ್ ಆಗಿದಾರಷ್ಟೇ. ಸರಿ ಸರಿ, ನಾನು ಇವಾಗ ನಿಮ್ ಕಾಲ್ ಕಟ್ ಮಾಡ್ತೀನಿ. ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಛೇ,
ಐ ರೈಟ್? ರಾಮಾಚಾರಿ ಜಿಂದಾ ಹೈ? ಅದು ರಾಮಚಾರಿ ಅಲ್ಲ. ರಾಮಚಾರಿ ರುಕ್ಕು ಗಂಡ ಕೃಷ್ಣನು ಅಣ್ಣ ತಮ್ಮಂದಿರು ಅಂತ ನಿಮಗ್ ಗೊತ್ತಿತ್ತು. ಬಟ್ ದೇ ಆರ್ ಟ್ವಿನ್ ಬ್ರದರ್ಸ್. ಸೋ ವಾಟ್? ಟ್ವಿನ್ಸ್ ಅಂದ್ರೆ ಒಂದೇ ತರ ಇರ್ತಾರೆ. ನಮ್ಗ್ ಗೊತ್ತಿಲ್ವಾ? ಎಸ್, ನೀವ್ ನೋಡಿದ್ದು ರಾಮಚಾರಿ ಅಲ್ಲ, ಅವನ್ ತಮ್ಮ ಕೃಷ್ಣ, ರುಕ್ಕು ಗಂಡನ್ನ. ಕೃಷ್ಣ ಕೃಷ್ಣ ನಮ್ ರಾಮಾಚಾರಿನ್ ಸಾಯಿಸ್ಬಿಟ್ರು ಕಣೋ. ಕೃಷ್ಣ ಕೃಷ್ಣ, ರಾಮಾಚಾರಿ ಬಾಬಾ ಹೋಗ್ಬಿಟ್ರು. ಕೊನೆಗೂ ನೀನ್ ಅವ್ರ ಮುಖ ನೋಡಕ್ ಆಗ್ಲಿಲ್ವಲ್ಲ ಕೃಷ್ಣ. ನೋಡು ಕೃಷ್ಣ, ಚಾರಕ್ಕನ್ ಮುತ್ತೈದೆ ತನ್ನ ಕಲಿಯೋ ಶಾಸ್ತ್ರ ನಡೀತಿದೆ. ವಾವ್, ಲವ್ಲಿ. ಯಾ ಮಾನಿತಾ ಮೇಡಮ್ ಜಿ, ತುಂಬಾ ಖುಷಿಯಾಗಿದ್ದೀರಾ? ಇದು ಖುಷಿ ಅಲ್ಲ ನವದೀಪ್, ನನ್ನ ಆಸೆ ಈಡೇರ್ತಾ ಇದೆ ಅನ್ನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ನಾನ್ ಯಾವ್ದನ್ನ ನನ್ ಮಗಳಿಗೆ ಬೇಡ ಅಂತ ಆಸೆ ಪಟ್ಟಿದ್ನೋ ಅದೆಲ್ಲ ಒಂದೊಂದಾಗಿ ಹೋಗ್ತಾ ಇದೆ. ರಾಮಾಚಾರಿ ಅನ್ನೋ ದರಿದ್ರ ನನ್ನ ಬೇಬಿ ಪಕ್ಕದಲ್ಲಿ ನಿಂತ್ಕೊಳ್ಳೋದು ನಾನ್ ನೋಡಕ್ ಆಗ್ತಾ ಇರ್ಲಿಲ್ಲ. ಈಗ ಅವನು ಪ್ರಪಂಚನೇ ಬಿಟ್ಟು ಹೊಟ್ಟೋದ. ಜೊತೆಗೆ ಅವನ್ ಕಟ್ಟಿದ್ದ ತಾಳಿ, ಅವನ್ನ ನೆನೆಸ್ಕೊಂಡು ಇಟ್ಕೊಳ್ತಾ ಇದ್ದ ಸಿಂಧೂರ, ತಲೆ ತುಂಬ ಹೂವು, ಕೈ ತುಂಬ ಬಳೆ, ಅವನ್ ತಂದ್ಕೊಟ್ಟ ಅಂತ ಕಾಲ್ಗೆಜೆ ಕೂಡ ಹಾಕೊಂಡಿದ್ಲು. ಅದೆಲ್ಲ ತೆಗೆಯೋ ಶಾಸ್ತ್ರ ನಡೀತಾ ಇದೆ. ಅದನ್ನೆಲ್ಲ ರುಕ್ಕು ನನ್ಗೆ ವಾಟ್ಸಪ್ ಅಲ್ಲಿ ಕಳಿಸಿದಾಳೆ. ಅದನ್ನ ನೋಡ್ತಾ ಇದ್ದೆ. ಐ ಆಮ್ ಸೋ ಹ್ಯಾಪಿ, ಯು ನೋ. ಬಹುತ್ ಅಚ್ಚಿ ಬಾತ್ ಹೈ ಮಾನಿತಾ ಜಿ, ಕಂಗ್ರಾಚುಲೇಷನ್ಸ್. ಐ ಆಮ್ ಹ್ಯಾಪಿ ಟು. ಬಟ್ ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್. ರಾಮಾಚಾರಿ ತೊಲಗ್ದ ಅಂತ ಅವ್ನ್ ಕಟ್ಟಿ ತಾಳಿನೇನೋ ತೆಗ್ದಾಕಾಯ್ತು. ಆದ್ರೆ ಅವ್ನ್ ನೆನ್ಪನ್ನು ಅವಳ ಮನ್ಸಲ್ಲಿರೋ ಆ ಕೊಳೆನ ತೆಗ್ದು ಹಾಕ್ಬೇಕು. ಅದಕ್ಕೂ ಮುಂಚೆ ನನ್ನ ಬೇಬಿ ಹೊಟ್ಟೆಲ್ ಬೆಳೀತಾ ಇರೋ ದರಿದ್ರ ರಾಮಾಚಾರಿ ಮಗುನ ಕುರ್ತೆ ಇಲ್ದಿರೋ ಹಾಕ್ ತೆಗ್ದು ಹಾಕ್ಬೇಕು. ಆಗ್ಲೇ ನನ್ನ ಬೇಬಿ ನನ್ನ ಮಗಳಾಗಿ ನನ್ನ ಹತ್ರ ವಾಪಸ್ ಬರೋದು. ನನ್ ಬೇಬಿ ನನ್ನ ಹತ್ರ ವಾಪಸ್ ಬಂದ್ಮೇಲೆ ಅವಳ ಮೊದಲನೇ ಹಾಗೆ ಸಿಂಗಾರ ಮಾಡಿ ಮೊದಲಿನ ತರ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಯು ಡೋಂಟ್ ವರಿ, ಆದಷ್ಟು ಬೇಗ ನಿಮ್ಮ ಆಸೆ ನೆರವೇರುತ್ತೆ. ನೀನ್ ಮಾಡಿದ್ ಸರಿನಾ? ಇದ್ ನ್ಯಾಯನಾ? ನೀನು ರಾಮಾಚಾರಿಗೆ ದೇವ್ರು ಮಾತ್ರ ಆಗಿರ್ಲಿಲ್ಲ, ನೀನೇ ಮತಿ ಆಗಿದ್ದೆ, ನೀನೇ ಗತಿ ಆಗಿದ್ದೆ, ನೀನೇ ಸ್ಥಿತಿ ಆಗಿದ್ದೆ, ನೀನೇ ಸರ್ವಸ್ವ ಆಗಿದ್ದೆ. 3 ಹೊತ್ತು ನಿಂದೆ ಜಪ ಮಾಡ್ಕೊಂಡಿದ್ದವನ್ಗೆ ನೀನ್ ಮಾಡಿದ ಉಪಕಾರ ಏನು? ಮಳೆ ಇರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಂಧ್ಯಾ ವಂದನೆ, ಪೂಜೆ ಪುನಸ್ಕಾರ, ಆಚಾರ ವಿಚಾರ ಇದನ್ನೆಲ್ಲ ಚಾಚು ತಪ್ಪದೆ ಪಾಲಿಸ್ತಾ ಇದ್ದ. ದೇವಸ್ಥಾನಕ್ ಬಂದಾಗ ತನಗೆ ಏನೇ ಸಮಸ್ಯೆ ಇದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆರತಿ ಅಭಿಷೇಕದಲ್ಲಿ ಯಾವುದೇ ದೋಷ ಬರಬಾರ್ದು ಅಂತ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಿದ್ದ. ಅವನ ಹೆಸರೇ ಮರ್ತರು ನಿನ್ ನಾಮ ಜಪ ಮಾಡೋದನ್ನ ಮಾತ್ರ ಮರಿತಾ ಇರ್ಲಿಲ್ಲ. ಅವನ್ ಭಕ್ತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಅವನನ್ನ ಕಿತ್ಕೊಂಡ್ಬಿಟ್ಯಾ? ಒಳ್ಳೆಯವ್ರನ್ನೇ ದೇವ್ರು ಬೇಗ ಕರ್ಕೊಳ್ಳೋದು ಅಂತ ಹೇಳ್ತಾರೆ. ನನ್ ರಾಮಾಚಾರಿ ತುಂಬಾ ಒಳ್ಳೆಯವನು ಅಂತ ಅವನನ್ನ ನಿನ್ನ ಹತ್ರ ಕರ್ಕೊಂಡ್ಬಿಟ್ಯಾ? ಹಾಗಾದ್ರೆ ಆ ತುಂಬಾ ಒಳ್ಳೆಯವನ್ ಜೊತೆ ಇರ್ಬೇಕು, ಅವನ್ ಜೊತೆ ತುಂಬಾ ವರ್ಷ ಬಾಳ್ಬೇಕು ಅಂತ ನಾವ್ ಆಸೆ ಪಡೋದೇ ತಪ್ಪ? ಅವನ್ ಜೀವನದಲ್ಲಿ 3/4 ಭಾಗ ನಿನ್ಗೋಸ್ಕರನೇ ಬದುಕ್ತಿದ್ದ, ಇನ್ 1/4 ಭಾಗ ಅವನು ಅವನ್ ಮನೆಯವ್ರಿಗೋಸ್ಕರ ಬದುಕ್ತಿದ್ದ.
ಅವನ್ಗೋಸ್ಕರ ಅವ್ನ್ ಬದುಕೋಕ್ ಮುಂಚೆನೆ ಅವನ್ನ ಕಿತ್ಕೊಂಡ್ಬಿಟ್ಟಿಯಲ್ಲ. ಯಾಕೆ? ನನ್ ರಾಮಾಚಾರಿ ತಾನ್ ಬದುಕ್ಬೇಕು, ತನ್ಗೋಸ್ಕರ ಬದುಕ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡ್ದವನೇ ಅಲ್ಲ. ಅವನ್ ಮುಂದೆ ಯಾರೇ ಕಷ್ಟ ಪಡ್ತಾ ಇದ್ರು ಅದನ್ನ ತನ್ನ ಕಷ್ಟ ಅನ್ಕೊಂಡು ಅವನ್ ಪ್ರಾಣನ ಲೆಕ್ಕಿಸ್ದೆ ಅವ್ರಿಗೆ ಸಹಾಯ ಮಾಡ್ತಾ ಇದ್ದ. ಅಂದ್ರೆ ಹೆಚ್ಚು ಕಮ್ಮಿ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ನನ್ ರಾಮಾಚಾರಿ ಮಾಡಿದ. ಓ, ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಅವನೇ ಮಾಡ್ತಾ ಇದ್ದಾನೆ ಅನ್ನೋ ಹೊಟ್ಟೆ ಕಿಚ್ಗೆ ಅವನನ್ನೇ ನಿನ್ನ ಹತ್ರ ಕರ್ಕೊಂಡ್ಬಿಟ್ಯಾ? ಕಾರಣ ಏನೇ ಇರ್ಲಿ, ಒಟ್ನಲ್ಲಿ ನನ್ ಗಂಡನ್ ಜೊತೆ ನನ್ ಹಣೆಯಲ್ಲಿರೋ ಕುಂಕುಮ, ನನ್ ಕತ್ತಲ್ಲಿರೋ ತಾಳಿ, ನನ್ ಮುತ್ತೈದೆತನ ಎಲ್ಲಾನು ಕಿತ್ಕೊಂಡ್ಬಿಟ್ಟೆ.